ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನೀಗಾಗಲೇ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ಯೋಜನೆಗಳು ಕೇಂದ್ರ ಸರ್ಕಾರದಲ್ಲಿ ಜಲಶಕ್ತಿ ಸಚಿವಾಲಯದಲ್ಲಿ ಯಾವ ಪೆಂಡಿಂಗ್ ಇದ್ದಾವೆ ಅಂತಕ್ಕಂಥದ್ದನ್ನು 5 ಎಪಿಸೋಡ್ನಲ್ಲಿ ಚರ್ಚೆ ಮಾಡಿದ್ದೀನಿ. ತಾವು 5 ಎಪಿಸೋಡ್ಗಳಲ್ಲಿ ನೀವು ಗಮನಿಸ್ಬೋದು. ಈಗ ಈ 6ನೇ ಎಪಿಸೋಡಲ್ಲಿ ಕೇಂದ್ರ ಸರ್ಕಾರದಲ್ಲಿ ನದಿ ಜೋಡಣೆ ವಿಚಾರವಾಗಿ ನಾನು ಮಾತಾಡ್ತೀನಿ. ಯಾವ ಲೆಟರ್ ಪೆಂಡಿಂಗ್ ಇದೆ ನದಿ ಜೋಡಣೆ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಹೌದು, ಕೇಂದ್ರ ಸರ್ಕಾರದ 30 ನದಿ ಜೋಡಣೆಗಳ ವಿಚಾರದಲ್ಲಿ ನಮ್ಮ ತುಮಕೂರಿಗೆ ಸಂಬಂಧಪಟ್ಟಂಥ ಯೋಜನೆ ನೇತ್ರಾವತಿಯಿಂದ ಹೇಮಾವತಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಇದೆ. ಸುಮಾರು 5-6 TMC ನೀರನ್ನು ಜೋಡಣೆ ಮಾಡ್ಬೋದು ಅಂತ ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡರಿಗೆ ಇದು ಮಾಡಿಸ್ಬೇಕು ಅಂತ ಮನಸ್ಸಿತ್ತು. ಈ ಯೋಜನೆ ಆಗಬೇಕು ಅಂತ GS ಪರಮಶಿವಯ್ಯರು ನೀರಾವರಿ ತಜ್ಞರಾದ ಅವರ ಸಲಹೆ ಮೇರೆಗೆ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಾಜಿ ಲೋಕಸಭಾ ಸದಸ್ಯರು GS ಬಸವರಾಜ್ ಅವರು ಮತ್ತು ನಾನು ಹಲವಾರು ಬಾರಿ ಕೇಂದ್ರ ಸರ್ಕಾರಗಳಿಗೆ ಪತ್ರ ಬರೆದು ಈ ಯೋಜನೆ ಆಗಬಾರ್ದು ಅಂತ ವಿರೋಧ ಮಾಡಿದವು. ನಾವು ಯಾಕೆ ವಿರೋಧ ಮಾಡಿದವು? ನೇತ್ರಾವತಿ ನೀರು ನಮ್ಮ ರಾಜ್ಯದಲ್ಲೇ ಹುಟ್ಟಿ ನಮ್ಮ ರಾಜ್ಯದಲ್ಲೇ ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರು. ಹೇಮಾವತಿ ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು ಕಾವೇರಿ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಯೋಜನೆ. ನೇತ್ರಾವತಿ ನೀರು ತಂದು ಹೇಮಾವತಿಗೆ ಹಾಕಿ ತಿರ್ಗಿ ತಮಿಳುನಾಡಿನ ಭಾಗಕ್ಕೆ ಬರ್ತಾರೆ, ನಮಗೆ ಕೇರಳದ ಭಾಗಕ್ಕೆ ಬರ್ತಾರೆ, ಪುದುಚೇರಿನ ಭಾಗಕ್ಕೆ ಬರ್ತಾರೆ. ಅದಕ್ಕಾಗ ನಾವ್ಯಾಕೆ ದುಡ್ಡು ಖರ್ಚು ಮಾಡಿಕೊಂಡು ಕೇಂದ್ರ ಸರ್ಕಾರ ತಾನೇ ಯಾಕೆ ಮಾಡಬೇಕು? ಅದು ಸಪ್ರೇಟಾಗಿ ಯೋಜನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ವಾದ. ಆರಂಭದಿಂದಲೂ ವಾದ, ಕಳೆದ 25-30 ವರ್ಷದಿಂದಲೂ ನಿರಂತರವಾಗಿ ಮಾಡಬೇಕು ಅಂದ್ರಿ. ಪೂರಕವಾಗಿ ಯಾವುದೇ ಸರ್ಕಾರ ಆಗಲಿ ರಾಜ್ಯ ಸರ್ಕಾರನೂ ಸಹ ನಮ್ಮ ಬಸವರಾಜ್ ಅವರ ಆಲೋಚನೆ ನಮ್ಮ ಆಲೋಚನೆಗೆ ಸ್ಪಂದಿಸಿರು. ಇವ್ರು ಪ್ರಪೋಸಲ್ಗೆ ಅವ್ರು ಒಪ್ಪಿಗೆ ಕೊಡಲಿಲ್ಲ, ಹಾಗೆ ಪೆಂಡಿಂಗ್ ಉಳ್ಕೊಂಡೈತೆ. ಈಗ ಎತ್ತಿನಹೊಳೆ ಯೋಜನೆ ಆದಮೇಲೆ ನಾನು ಈ ಯೋಜನೆ ಜಾರಿಗೊಳಿಸಿ ಅಂತ ಹೇಳ್ಬಿಟ್ಟು ನಾವು ಬಸವರಾಜ್ ಅವ್ರ ಕಡೆಯಿಂದ ಲೆಟರ್ ಬರ್ಸಿದ್ವಿ. ಹೌದು, ಎತ್ತಿನಹೊಳೆ ಡ್ರಿಂಕಿಂಗ್ ವಾಟರ್ ಸ್ಕೀಮು ಇದು ನೀರಾವರಿಗೆ ಕೊಡ್ತೀರಿ, ಹೆಂಗೆ ಆ ನೀರಲ್ಲಿ ಬಳಸ್ಕೋಬೋದು, ಅದನ್ನು ಯಾಕೆ ರಾಷ್ಟ್ರೀಯ ಯೋಜನೆ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಅಧಿಕಾರಿಗಳ ಚರ್ಚೆ. ನಾನು ಅವ್ರ ಅಧಿಕಾರಿಗಳಿಗೆ ಹೇಳಿದೆ, ನೋಡ್ರಿ ಎತ್ತಿನಹೊಳೆ ಬಂದಾಗ ನೀವು ನೀರು ತಗೊಂಬರ್ತೀರಿ, ಇದು ಅದೇ ಕಾಲುವೆ ಬೇಕಾದಷ್ಟಿದೆ, ಮಳೆ ಏನು ಕಂಟಿನ್ಯೂಸ್ ಆಗಿ ಉಯ್ಯೋಕ್ಕಾಗಲ್ಲ. ನೀವು 3800 ಕ್ಯೂಸೆಕ್ಸ್ ನೀರಿಗೆ ಡಿಸ್ಚಾರ್ಜ್ ಮಾಡಿದಿರಿ, 4 ತಿಂಗಳು 5 ತಿಂಗಳು ಇರೋದ್ರೆ ಸುಮಾರು ನಿಮಗೆ 120 TMC ನೀರು ಹರಿತೈತೆ ಆ ಕಾಲುವೆ ಒಳಗೆ. 120 TMC ಕಾಲುವೆ ಒಳಗೆ ಬರೋದು, ಎತ್ತಿನೊಳಗೆ 24 TMC ಮಾಡಿರೋದು. ಇಲ್ಲಿ ಬರ್ತಕ್ಕಂಥದ್ದು ನೇತ್ರಾವತಿಯಲ್ಲಿ ಗ್ರಾವಿಟಿ 8 TMC ಬರುತ್ತೆ, ಇದು ಕುಮಾರಾಧಾರದು. ಇನ್ನು ಬೆಟ್ಕುಂಬ್ರಿ ಕೆಳಗೆ ಹೋದ್ರೆ ಅಲ್ಲೊಂದು 8 TMC ಲಿಫ್ಟ್ ಮಾಡ್ಬೋದು, 14 TMC ಬರುತ್ತೆ. ಅದನ್ನೆತ್ತಿ ಕಾಲುವೆಗೆ ಹಾಕೇಳಿ, ಆ ಕಾಲುವೆ ಫ್ರೀ ಇದ್ದಾಗ ಅಲ್ಲೆಲ್ಲರ ಒಂದು ಸೈಟ್ ಹುಡುಕಿ ಒಂದು ಡ್ಯಾಮ್ ಸ್ಟೋರ್ ಮಾಡ್ಕೊಳ್ಳಿ. ಅದನ್ನ ಸ್ಟೋರ್ ಮಾಡ್ಕೊಂಡು ಈ ಕಾಲುವೆ ನಿಂತಿರ್ತಲ್ಲ, ಎತ್ತಿನೊಳಗೆ ಕಾಲುವೆ ಖಾಲಿ ಇದ್ದಾಗ ನೀರು ತಮ್ಮಂದು ಇಟ್ಕೊಡಿ. ಯಾಕೆ ಆಗಲ್ವಾ ಈ ನೀರು ತರಕ್ಕೆ? ಅದೇ ಕಾಲುವೆ ಬಳಸ್ಕೊಳ್ಳಿ ನೀವು. ಇದನ್ನ ರಾಷ್ಟ್ರೀಯ ಯೋಜನೆ ಅಂತ ಮಾಡಿ ಅದಕ್ಕೆ ಕೇಂದ್ರ ಸರ್ಕಾರದನ್ನ ಕಳ್ಸಕ್ಕೆ ಪ್ರಸ್ತಾವನೆ ಕಳಿಸಿ. ನೀವು ಸುಮ್ಮನೆ ಆಗಲ್ಲ ಅಂತ ಕತೆ ಹೇಳ್ಬಾರ್ದ್ರಪ್ಪ. ನೀವು ನಮಗೂ ಕಾನೂನು ಗೊತ್ತು, ನಾವು ನಿಮ್ಮವೆಲ್ಲ ಓದಿದ್ದೀವಿ, ಗೈಡ್ಲೈನ್ಸ್ ಓದಿದ್ದೀನಿ, ನಿಮ್ಗಿಂತ ಜಾಸ್ತಿ ನನಗೆ ಅನುಭವನೂ ಆಗೈತೆ ಅದರಲ್ಲಿ. ನೀವೆಲ್ಲ ಬಂದೀಗ 35 ವರ್ಷ ಸರ್ವಿಸ್ ಮಾಡಿ, ನಾನು 35 ವರ್ಷ ಇದ್ರೊಳಗೆ ಹೋರಾಟನೇ ಮಾಡಿ ನಮಗೆ ತಲೆವಳಿ ಕೊಟ್ಟೋಗ್ಬಿಡುತ್ತೆ. ಪರಮಶಿವಯ್ಯ ತುಂಬಿರೋದು, ಬಸವರಾಜ್ ತುಂಬಿರೋದು. ನಾನು ಡೆಪ್ತಾ ಸ್ಟಡಿ ಮಾಡ್ತೀನಿ, ಯಾವುದೇ ಆಗಲಿ. ನಾನು ರೈತ ಆದ್ರೂ ಸಖತ್ ಓದ್ತೀನಿ. ನನಗೆ ನನ್ನ ಫೈಲ್ಸ್ ಕೂಡ ನನ್ನ ಡಾಕ್ಯುಮೆಂಟ್ಸೇ ಅದು ಕಾರಣ. ಅವಾಗ ಓದಿದಾಗ ಅವರು ಇಲ್ಲ ಇದು ಒಳ್ಳೆ ಐಡಿಯಾ ಕಳಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಒಂದು ಚರ್ಚೆ ಮಾಡಿದ್ರು. ಇಲ್ಲೂ ತುಮಕೂರು ಜಿಲ್ಲೆ ದಿಶಾದಲ್ಲಿ ಕಳಿಸ್ತಾ, ಇಲ್ಲೂ ಅವಾಗ ನಮ್ಮ DC ಅವ್ರು ಹೇಳಿದ್ರು, ಬೇಡ ಆ ವಿಚಾರ ಇಲ್ಲಿ ಬೇಡ ಸರ್ ರಮೇಶ್ ಅಲ್ಲೇ ಕಳಿಸಿ ಅಂತ ಪತ್ರ ಬರ್ಸಿದ್ವಿ. ನಮ್ಮ ವಿಜಯನಲ್ಲಿ ಹೇಳಿ ಡೆಲ್ಲಿನಲ್ಲಿ ಪೆಂಡಿಂಗ್ ಇದೆ. ಅದಕ್ಕೀಗ ಸೀರಿಯಸ್ ತಗೊಂಡು ಆ ವಿಚಾರನೂ ಪೆಂಡಿಂಗ್ ಇದೆ. ಎತ್ತಿನಹೊಳೆದಾಗಿರೋದು ಬೊಮ್ಮಾಯಿಯವರು ಬರೆದಿದ್ದಾರೆ, ಯಡಿಯೂರಪ್ಪನವರು ಬರೆದವ್ರೆ, ಈಗ ಆ ವಿಚಾರ ರಾಕೇಶ್ ಸಿಂಗ್ ಅವರು ಬರೆದವ್ರೆ. ಆ ಲೆಟರ್ನಲ್ಲಿ ತಗೊಂಡು ಅದು ಮೂವ್ ಮಾಡಿ ಇದು ನದಿ ಜೋಡಣೆ ವಿಚಾರದಲ್ಲಿ ಈ ಥರ ಚರ್ಚೆ ಮಾಡಿ ಬಂದರೆ ಈಗ ಮಾನ್ಯ HD ದೇವೇಗೌಡರು, ಕುಮಾರಸ್ವಾಮಿ ಅವರು, ಸೋಮಣ್ಣವರು ಎಲ್ಲ ಭಾಳ ಗಡಸೆ ಕಂಟೆಸ್ಟೇನೂ ಆಗಿದ್ದಾರೆ. ಈಗ ಹಾಸನದು ತುಮಕೂರು ಎರಡೂ ಸೇರಿ ರಾಮನಗರವರೆಗೂ ನೀರು ಬೇಕು ಅಂತಾರೆ. ನಮ್ಮ DK ಸುರೇಶ್ ಅವರು, DK ಶಿವಕುಮಾರ್ ಅವರು ತಗೊಂಡ್ರಪ್ಪ ಈ ಯೋಜನೆನ, ಹೆಂಗೂ ನದಿ ಕೇಂದ್ರ ಸರ್ಕಾರದವರು ದುಡ್ಡು ಕೊಡ್ತಾರೆ, ಎಲ್ಲರ ಒಂದು ಕಡೆ ಡ್ಯಾಮ್ ನೀರು ನಿಲ್ಲಿಸ್ಕೊಳ್ಳೋಣ, ಆ ಕಾಲುವೆಯಲ್ಲಿ ಬಳಸ್ಕೊಳ್ಳೋಣ, ನೀರು ಬರ್ದಾಗ ಬಳಸ್ಕೊಂಡು ಹೋಗ್ತಕ್ಕಂಥದ್ರಿಂದ ನಾವೇನು ಹಿಂದೆ ಸಜೆಷನ್ ಕೊಟ್ಟಿದ್ದೀವೋ ಆ ಸಜೆಷನ್ ಮುಖಾಂತರ ಈಗ ಇವರ ಎಲ್ಲರಿಗೂ ಒಂದು ಲಾಬಿ ಮಾಡೋದಕ್ಕೆ ಸನ್ಮಾನ್ಯ ಜಲಶಕ್ತಿ ನಮ್ಮ ರಾಜ್ಯ ಸಚಿವರಾಗಿರ್ತಕ್ಕಂಥ ನಮ್ಮ ಕ್ಷೇತ್ರ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ V ಸೋಮಣ್ಣನವ್ರ ಗಮನ ಹರಿಸಿದೆ. ಈ ಒಂದು ಯೋಜನೆ ಮಾಡಿದರೆ ಈ ಎಕ್ಸ್ಪ್ರೆಸ್ ಕೆನಾಲ್ ಇದೆಯಲ್ಲ, ಹೇಮಾವತಿ ಲಿಂಕಿಂಗ್ ಕೆನಾಲ್ ಏನು ಬೆಂಕಿ ಹಚ್ಕೊಂಡು ಉರಿತಾ ಇದ್ದು ಇದು ಅವಾಯ್ಡ್ ಆಗುತ್ತೆ. ಅದಕ್ಕೋಸ್ಕರ ಈ ಕಡತಗಳು ಚಾಲನೆ ಕೊಡೋದಕ್ಕೆ ದೆಹಲಿಗೆ ಹೋಗಿ ವಿಚಾರ ಮಾಡ್ಕೊಂಡು ಎಲ್ಲೆಲ್ಲಿ ಏನೇನೈತೆ ಪೆಂಡಿಂಗ್ ಅಂತ ಅದನ್ನೆಲ್ಲ ನಮ್ಮ ಸಚಿವರು ಗಮನ ತರಬೇಕು ಅಂತೇಳಿ ಈ ಸರಿ ಹೋದಾಗ ಆ ವಿಚಾರವನ್ನು ಸಹ ನಾನು ಅಧ್ಯಯನ ಮಾಡ್ಕೊಂಡು ಅದು ಪೆಂಡಿಂಗ್ ಇರೋದು ಎಲ್ಲೆಲ್ಲ ಐತೆ ಅಂತ ಹೇಳಿ ಮಾಡ್ಕೊಂಡು ಬರ್ತಕ್ಕಂಥ ಕಾರ್ಯವನ್ನು ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಮತ್ತು
ಶೇರ್ ಮಾಡಿದ ಮುಖಾಂತರ ಕೋಆಪರೇಟ್ ಮಾಡಿ ಅಂತೇಳಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಜಲಪೀಠ.